ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಶುಕ್ರವಾಸರದಲ್ಲಿ ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನೇ. ಇವತ್ತಿನ ತಿಥಿ ಬಂದು ತೃತೀಯ. ಇವತ್ತಿನ ನಕ್ಷತ್ರೆ ಹಸ್ತ ನಕ್ಷತ್ರೆ. ಇವತ್ತಿನ ವಿಶೇಷ ಶ್ರೀ ಸ್ವರ್ಣಗೌರಿ. ಇವತ್ತಿನ ಸ್ವರ್ಣಗೌರಿ ವ್ರತ. ಇವತ್ತಿನ ಗೌರಿ ಹಬ್ಬದ ಪ್ರಥಮ ತಾಯಿ ಭಗವತೀಂ ಜಗತಂ ಪಿತರಂ ವಂದೇಹಿಂ ಪಾರ್ವತಿ ಪರಮೇಶ್ವರಸ್ಯೆ. ಗೌರಿ ಎಲ್ಲರ ಮನೆಯಲ್ಲಿ ಸುಖ ಸಂತೋಷ ಮುತ್ತೈದೆ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ. ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ನಿಮಗೆ ಯಥೇಚ್ಛವಾದ ಲಾಭ ಮತ್ತು ಇವತ್ತಿನ ವ್ಯವಹಾರಗಳಲ್ಲಿ ಅತ್ಯುತ್ತಮ ಪ್ರಗತಿಗಳನ್ನು ಸಹ ನೋಡಬಹುದು. ಮನೆಯಲ್ಲಿರುವಂಥವರಿಗೆ ಶುಭ ಕಾರ್ಯಗಳು ಸಹ ಕಂಡುಬರುತ್ತೆ. ಇವತ್ತಿನ ದಿವಸದಲ್ಲಿ ಶುಭ ಕಥೆಗಳ ಅಂತಂದ್ರೆ ವಿವಾಹಗಳಾಗಿರ್ಬೋದು ಅಥವಾ ವ್ಯವಹಾರಿಕಗಳಾಗಿರ್ಬೋದು, ಮಾತುಕತೆಗಳಿಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ಯಶಸ್ಸನ್ನು ಕಾಣುವ ದಿನಮಾನವಾಗಿರುತ್ತೆ. ಕೈಗಾರಿಕಾ ಉದ್ಯಮಿಯವರಿಗೆ ಶುಭ ಲಾಭವಿದೆ. ಇವತ್ತಿನ ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ಅಷ್ಟೋತ್ತರ ಪಠಣ ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಬಹಳ ದಿನಗಳಿಂದ ಆರೋಗ್ಯ ಸಮಸ್ಯೆ ಅಥವಾ ಯಾವುದೇ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆಯಾಗಿದ್ದರೆ ಇವತ್ತಿನ ದಿವಸದಲ್ಲಿ ಆರೋಗ್ಯದಲ್ಲಿ ಉತ್ತಮ ಲಾಭಗಳನ್ನು ಸಹ ನೋಡಬಹುದು. ಮತ್ತೆ ವ್ಯವಹಾರಿಕದಲ್ಲಿ ದ್ವಿಗುಣ ಲಾಭ ಸಹ ಕಾಣಬಹುದು. ಮತ್ತು ಗಣ್ಯ ವ್ಯಕ್ತಿಗಳ ನಿಮ್ಮ ಭೇಟಿಗಳಿಂದ ಭವಿಷ್ಯಗಳಿಗೆ ನಿಮ್ಮ ಭವಿಷ್ಯದಲ್ಲಿ ಉತ್ತಮ ಸಹಕಾರ ಕೂಡ ಗಣ್ಯ ವ್ಯಕ್ತಿಗಳಿಂದ ಆಗುತ್ತೆ. ಜೊತೆಗೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವರಿಗೆ ಹೊಸ ಉದ್ಯೋಗಗಳಿಗೆ ಅಥವಾ ಪ್ರಶಂಸೆ ಕೂಡ ಕಾಣಬಹುದು. ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರೋದು ಒಳಿತು. ವೃಷಭ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 3, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಕುಲದೇವತೆ ಆರಾಧನೆ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಪ್ರಮುಖ ವಿಚಾರಗಳಲ್ಲಿ ಆತ್ಮೀಯರ ಸಲಹೆ ಸೂಚನೆ ಉಪಯುಕ್ತವಾಗಿರುತ್ತೆ. ನೂತನ ವ್ಯಕ್ತಿಗಳ ಪರಿಚಯ ಇವತ್ತಿನ ದಿವಸದಲ್ಲಿ ನಿಮಗೆ ಲಾಭಾಂಶ ಕೂಡ ತಂದುಕೊಡುತ್ತೆ. ವ್ಯವಹಾರಗಳಲ್ಲಿ ಉತ್ತಮ ಲಾಭವಾಗಿರುತ್ತೆ. ಮಧ್ಯವರ್ತಿಗಳಿಗೆ ಭೂ ವ್ಯವಹಾರದವರಿಗೆ ಇವತ್ತಿನ ಕೆಲಸದಲ್ಲಿ ಹೋಗುವುದು ಒಳಿತಲ್ಲ. ಮಿಥುನ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಹನುಮಾನ್ ಚಾಲೀಸ ಅಥವಾ ದುರ್ಗಾ ಅಷ್ಟೋತ್ತರ ಪಠಣ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ನಿಮಗೆ ಕೆಲಸ ಕಾರ್ಯಗಳಲ್ಲಿ ಬಹಳ ಹಿನ್ನಡೆ. ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿರುವಂಥವರಿಗೆ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆಗಳಿರುತ್ತೆ. ಮತ್ತೆ ಕುಟುಂಬದ ಸದಸ್ಯರೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು. ಇವತ್ತು ಯಾವುದೋ ಒಂದು ಸಮಸ್ಯೆಗಳು ಯಾವುದೋ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಸಹ ನಿಮ್ಗೆ ಈ ದಿವಸದಲ್ಲಿ ಕಂಡು ಬರುತ್ತೆ. ಮತ್ತೆ ಎಜುಕೇಶನ್ ನೀವು ಯಾರು ಒಂದು ಮಾಡ್ತಿರ್ತೀರಿ ಅವರಿಗೆ ಒಂದಷ್ಟು ಕೋಪ ಅಥವಾ ಒಂದಷ್ಟು ಅಸಮಾಧಾನಗಳು ಉಂಟಾಗುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ಎಜುಕೇಶನ್ ಅದರಲ್ಲೂ ವೈದ್ಯರ ವೃತ್ತಿ ಜೀವನದ ನೀವು ಮಾಡ್ತಾ ಇರುವಂತಹ ಎಜುಕೇಶನ್ ಇದ್ರೆ ನಿಮ್ಮನ್ನ ಗುರುತಿಸಿ ಒಂದಷ್ಟು ತಿದ್ದುವಣಿಕೆಗಳನ್ನು ತಿಳಿಸುವ ಸಾಧ್ಯತೆಗಳಿರುತ್ತೆ. ಅವರ ಮಾತುಗಳನ್ನು ತಗೊಳ್ಳೋದು ಒಳಿತು. ಕರ್ಕಾಟಕ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಈ ದಿವಸದಲ್ಲಿ ಶ್ವೇತವರ್ಣ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಶುಭ ಕಾರ್ಯಲ್ಲಿ ಅಂದ್ರೆ ನಿಮ್ಮ ಕುಟುಂಬದವರು ಹೊರಗಡೆಯರು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂತಹ ಸದುಪಯೋಗ ಪಡೆಕೊಳ್ಳುವಂತಹ ಅವಕಾಶಗಳಿರುತ್ತೆ. ಮತ್ತೆ ನಿಮ್ಮ ಬದುಕಿನ ಶುಭ ಫಲಗಳಿಗೆ ಇವತ್ತಿನ ದಿವಸ ಮುಂಚೂಣಿಯಲ್ಲಿರುತ್ತೆ. ಯಾರೇ ಯಾವುದೇ ಶುಭ ಕಾರ್ಯಗಳು ಕರೆದ್ರೆ ನೀವು ಹೋಗಿ ಅಟೆಂಡ್ ಮಾಡೋದು ಪಾಲ್ಗೊಳ್ಳೋದು ಒಳಿತು. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರುಗತಿ ದುಂದು ವೆಚ್ಚ ಮಾಡುವಂಥದ್ದು, ನಿಮ್ಮ ಹಣಕಾಸುಗಳನ್ನ ಯಥೇಚ್ಛವಾಗಿ ಖರ್ಚು ಮಾಡುವಂಥದ್ದು, ಬೇರೊಬ್ಬರ ಹತ್ರ ಕೇಳುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಮಾಡಬೇಕು. ಮತ್ತೆ ಹಳೆಯ ಹೂಡಿಕೆಗಳು ಯಾವ್ದಾದ್ರು ಇದ್ರೆ
ಅಂದ್ರೆ ನಿಮ್ಮ ಹಣಕಾಸು ವಿಚಾರದಲ್ಲಿ ಹಳೆಯ ಅಂದ್ರೆ ಯಾವುದೋ ಒಂದು ಹಾಕಿರ್ತೀವಿ ಬರುತ್ತೆ ಅಂತ ಹಣಗಳಿತ್ತು ಅಂದ್ರೆ ಅತ್ಯುತ್ತಮ ಲಾಭವಾಗಿರುತ್ತೆ. ಸಿಂಹ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಈ ದಿವಸದಲ್ಲಿ ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿರಾಸಕ್ತಿ, ಇವತ್ತು ಮಾಡ್ಕೊಳ್ಳೋಣ ನೋಡೋಣ ಅನ್ನುವಂಥ ನಿರಾಸಕ್ತಿಗಳಿರುತ್ತೆ. ಮತ್ತು ಉದ್ಯೋಗದಲ್ಲಿರುವಂಥವ್ರಿಗೆ ಸಮಾಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ. ನೀವು ಯಾವುದೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಿ, ನಾನು ಅದನ್ನು ರೀಚ್ ಮಾಡಬೇಕು ಉದ್ಯೋಗದಲ್ಲಿ ಅಂತ. ನಿಮ್ಗೆ ಯಾವುದೇ ಕೆಲಸಗಳು ಬದಲು ಮಾಡಿದ್ರೆ ನಿಮಗೆ ಶುಭ ಸೂಚನೆಗಳು ಬರೋದೇ ಸ್ವಲ್ಪ ತಡವಾಗಿರುತ್ತೆ. ಮತ್ತು ಕೌಟುಂಬಿಕಗಳ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಸಹ ಇರುತ್ತೆ. ಹಾಗಾಗಿ ಕಷ್ಟಗಳಿಗೆ ನೀವು ಗುರಿಯಾಗುವಂಥದ್ದು, ನಿಮ್ಮ ಮಾತು ನಿಮಗೆ ಮುಳುವಾಗುವಂಥದ್ದು. ಕುಟುಂಬ ವಿಚಾರದಲ್ಲಿ ಯಾವುದೇ ಕೋಪಗೊಳ್ಳುವಂಥ ಅವಕಾಶಗಳಿರಲ್ಲ. ಎಚ್ಚರಿಕೆ. ಕುಟುಂಬ ವಿಚಾರದಲ್ಲಿ ಮಾತಾಡೋ ಮೊದಲು ಎಚ್ಚರಿಕೆಯಿಂದ ಮಾತಾಡಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ಇವತ್ತಿನ ತ್ರಯಂಬಕೇಶ್ವರ ಆರಾಧನೆ, ಶಿವನನ್ನು ಒಂದ್ಸಲ ಸ್ಮರಣೆ ಮಾಡೋದ್ರಿಂದ ಒಳಿತು. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನದವರಿಗೆ ನಿಮಗೆ ಬೆಲೆ ಬಾಳುವ ವಸ್ತುಗಳು, ವಾಹನಗಳು ಖರೀದಿ ಮಾಡುವ ಯೋಗವಿರುತ್ತೆ. ಇವತ್ತಿನ ದಿವಸದಲ್ಲಿ ನಿಮಗೆ ಒಡವೆಗಳಾಗಿರ್ಬೋದು, ವಾಹನಗಳಾಗಿರ್ಬೋದು. ನೀವು ಶೋರೂಮ್ ಗಾಡಿನೇ ಅಂತಲ್ಲ, ನಿಮಗೆ ಒಂದು ವಾಹನ ಅಥವಾ ವಿಶೇಷವಾದ ಬೆಲೆ ಬಾಳುವ ವಸ್ತು ನಿಮ್ಮ ಗೃಹ ಸೇರುವ ಸದುಪಯೋಗ ದಿನವಾಗಿರುತ್ತೆ. ಮತ್ತು ಉದ್ಯೋಗದಲ್ಲಿ ಬಡ್ತಿ, ಇದು ಒಂದು ಹೊಸ ಒಂದು ಅನುಭವನೇ, ಬಡ್ತಿ ಆಗುವ ಸಾಧ್ಯತೆಗಳಿರುತ್ತೆ. ಮತ್ತು ಯಾವುದೇ ವರ್ಗಾವಣೆಗಳಲ್ಲಿ ಒಂದಷ್ಟು ಏರಿಳಿತಗಳು, ನೀವು ಅನ್ಕೊಂಡಿರೋ ಸ್ಥಳಗಳಿಗೆ ಹೋಗೋದಕ್ಕೆ ಸ್ವಲ್ಪ ಹಿಂಸೆಗಳಾಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಸೂಚನೆಗಳ ಪ್ರಕಾರ ನೀವು ಹಿರಿಯರ ಅಂದ್ರೆ ನಿಮ್ಮ ಮೇಲಧಿಕಾರಿಗಳ ಒಂದು ಮಾತುಕತೆಗಳ ಮೇಲೆ ನಿಮ್ಮ ಸ್ಥಳವನ್ನು ನಿಗದಿ ಮಾಡ್ಕೊಳ್ಳಿ. ಮತ್ತು ಪ್ರತಿ ಕುಟುಂಬದಲ್ಲಿ ಅಂದ್ರೆ ತುಲಾ ರಾಶಿಯವರ ಕುಟುಂಬ ವರ್ಗದವರಲ್ಲಿ ಶಾಂತಿ, ನೆಮ್ಮದಿ ವಾತಾವರಣಗಳು ಸಹ ನೋಡ್ಬೋದು. ಸಂತಸಮನೆಯ ವಾತಾವರಣ ಅಂತ ತಿಳಿದು ಬರುತ್ತೆ. ತುಲಾ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ನಿಮಗೆ ಕಂದು ಬಣ್ಣ ಅಂತ ಹೇಳಬೇಕಾಗತ್ತೆ. ಇವತ್ತಿನ ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವೃತ್ತಿ, ವ್ಯಾಪಾರ ಮತ್ತು ವ್ಯವಹಾರ ನಿರ್ಧಾರವನ್ನು ಪ್ರಮುಖವಾಗಿ ನೀವೇ ಮಾಡ್ಕೋಬೇಕಾಗತ್ತೆ. ನಾನು ಏನು ಮಾಡ್ತಾ ಇದ್ದೀನಿ ಇವತ್ತು ಈ ಕೆಲಸ ಮಾಡಿದ್ರೆ ನನಗೆ ಶುಭ ಆಗುತ್ತಾ, ಇವತ್ತು ತುಂಬಾ ಉತ್ತಮವಾದ ಕೆಲಸಗಳಿದೆಯಾ, ಇವತ್ತು ಈ ಥರ ಮಾಡಿದ್ರೆ ಸಮಾಧಾನ ಸಿಗುತ್ತಾ, ನಾನು ಇದಕ್ಕೆ ಹಣ ಹಾಕ್ಬೋದಾ ಅಂತ ನಿರ್ಧಾರಗಳು ನಿಮ್ಮ ಕೈಯಲ್ಲಿರುತ್ತೆ. ಯಾರ ಮಾತುಗಳ ಮೇಲೆ ನಿರ್ಧಾರಗಳಿಲ್ಲ. ಜೊತೆಗೆ ನಿಮಗೆ ಇರುವಂತಹ ಪ್ರಯೋಗವಾಗಿರುವಂತಹ ನಿರ್ಧಾರಗಳ ಜೊತೆಗೆ ಮನೆಯಲ್ಲಿ ಸ್ವಲ್ಪ ಅಶಾಂತಿಗಳು, ಕಿರಿಕಿರಿ ಇರುವಂತಹ ಸಂದರ್ಭ. ಹಾಗಾಗಿ ಮನೆಯ ಶಾಂತಿಯನ್ನು ಮನೆಗೆ ಬಿಟ್ಟು ನೀವು ವ್ಯವಹಾರದ ಕಡೆ ಗಮನ ಕೊಟ್ಟು ತಕ್ಕ ಮಟ್ಟಿಗೆ ಕೆಲಸವನ್ನು ಮಾಡಿದ್ರೆ ನಿಮ್ಮ ಸಮಸ್ಯೆಗಳು ದೂರವಾಗಿ ವ್ಯವಹಾರದಲ್ಲಿ ಒಂದಷ್ಟು ಪ್ರಗತಿಯನ್ನು ನೋಡಬಹುದು. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ನೇಲಿ. ಪರಿಹಾರವಾಗಿ ಇವತ್ತಿನ ನಿಮ್ಮ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ಲಗ್ನದವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒತ್ತಡಗಳು ಸಹ ಕಂಡುಬರುತ್ತೆ. ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಪ್ರೆಜರ್, ನಾನು ಯಾಕಪ್ಪ ಈ ಕೆಲಸಕ್ಕೆ ಬಂದಿದ್ದೀನಿ, ಇವತ್ತು ಈ ಕೆಲಸನ ಬಿಟ್ಬಿಡೋಣ ಅನ್ನುವಂಥ ಪ್ರೆಜರ್ ಇರುತ್ತೆ. ಜೊತೆಗೆ ದೈಹಿಕ ಆರೋಗ್ಯಗಳಲ್ಲಿ ಸ್ವಲ್ಪ ಸಮಸ್ಯೆ. ನಿಮಗೇನಾಗಿರುತ್ತೆ ಅಂತಂದಾಗ ಎಷ್ಟು ಪ್ರೆಜರ್ ಮಾಡಿದ್ರು ಸುಮ್ಮನೆ ಮೈಯು ಮುರಿಯೋ ಕೆಲಸ ಮಾಡ್ತಾ ಇದ್ರು ನಿಮಗೆ ಲಾಭಗಳಿರೋದಿಲ್ಲ. ಇದರಿಂದ ನೀವು ಕಿರಿಕಿರಿ ಮಾಡಿಕೊಂಡು ಆ ಕೆಲಸನ ಬಿಡೋದು, ಬೇರೆ ಕಡೆ ಹೋಗುವಂಥದ್ದು, ಸ್ನೇಹಿತರುಗಳ ಜೊತೆ ಜಗಳ ಮಾಡ್ಕೊಳ್ಳುವಂಥದ್ದು, ನೀವು ಯಾರ ಜೊತೆ ಏನಿಲ್ಲ, ನಿಮ್ಮ ಕೆಲಸಗಳು ಇವತ್ತಿಗೆ ಸ್ವಲ್ಪ ಹಿಂಸೆ ಆದರೂ ನಿಮಗೆ ತುಂಬಾ ಸುಖಕರವಾದಂತಹ ಜೀವನವನ್ನು ಕೊಡುತ್ತೆ. ಹಾಗಾಗಿ ಧನಸ್ಸು ರಾಶಿಯವರಿಗೆ ಇವತ್ತಿನ ದಿವಸದಲ್ಲಿ ವಾಹನದ ಎಚ್ಚರಿಕೆಯಿಂದ ಓಡಾಡಬೇಕು. ಜೊತೆಗೆ ಶುಭ ಸಂಖ್ಯೆ 3, ಶುಭ ವರ್ಣ ಕೇಸರಿ. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನೆ ಒಳಿತು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ನೀವು ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಳ್ಳುವ ಸಂಭವಗಳು, ನೀವು ಯಾವುದೇ ಒಂದು ವೆಹಿಕಲ್ಸ್ ಆಗಿರ್ಬೋದು ಅಥವಾ ಒಡವೆ ಆಗಿರ್ಬೋದು, ಹಣ ಆಗಿರ್ಬೋದು, ನಿಮ್ಮ ಜವಾಬ್ದಾರಿಗಳಿಲ್ಲದೇ ನಿಮ್ಮ ಕೈಯಿಂದ ನೀವೇ ಕಳ್ಕೊಳ್ಳುವಂತಹ ದಿನಮಾನವಾಗಿರುತ್ತೆ. ನೋಡಿ, ಈ ದಿವಸದಲ್ಲಿ ನೀವು ಎಲ್ಲದರ ಮೇಲೂ ವಿಶೇಷವಾದ ಗಮನ ಕೊಡಬೇಕು. ಇಲ್ಲವಾದರೆ ನಿಮ್ಮ ಕೈಯಿಂದ ನೀವೇ ಕಳ್ಕೊಂಡಿರ್ತೀರಿ. ಯಾರ ಮೇಲೂ ಕೋಪ, ಯಾರ ಮೇಲೂ ಸಿಟ್ಟಿನ, ಮತ್ತೆ ಅದಕ್ಕೊಂದಷ್ಟು ದಿನ ಕೆಲಸ ಮಾಡುವಂಥದ್ದು, ನೋವು ಮಾಡ್ಕೊಳ್ಳುವಂಥದ್ದು ಇದಿರುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ನಿಮ್ಮ ಕೆಲಸದ ಮೇಲೆ ಜವಾಬ್ದಾರಿಯಾಗಿರಬೇಕು. ಜೊತೆಗೆ ಯಾವುದೇ ಒಂದು ಕೆಲಸಗಳನ್ನ ನಿರಂತರವಾಗಿ ಅಭ್ಯಾಸದಲ್ಲಿ ಕರತನ ಮಾಡ್ಕೊಡ್ತೀರಿ. ವೀಕ್ಷಕರೇ, ಮಕ್ಕಳಲ್ಲಿ ಪ್ರತಿಯಾಗಿ ಹೇಳ್ತಾ ಇದ್ದೀವಿ, ನೀವು ಪ್ರತಿನಿತ್ಯ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ತುಂಬಾ ಗಮನ ಕೊಡಬೇಕು. ಮಕರ ರಾಶಿಯವರಿಗೆ ಜ್ಞಾನಾರ್ಜನೆ ಇರುತ್ತೆ, ನಿರಂತರ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಒಂದು ಉತ್ತಮ ಭವಿಷ್ಯ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಮಕ್ಕಳಿಗೆ ಗಮನವನ್ನು ಕೊಟ್ಟು ವಿದ್ಯಾಭ್ಯಾಸವನ್ನು ಮಾಡಿಸಿ. ಮಕರ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 6,
ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ನಿಮಗೆ ಹನುಮಾನ್ ಚಾಲಿಸ ಪಠಣ, ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಅಷ್ಟು ಶುಭ ಸೂಚನೆಗಳಿರುತ್ತೆ. ಒಳಿತಾಗ್ಲಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಬದುಕಿನ ಕಾರ್ಯಗಳಲ್ಲಿ ನಡೆಯುವ ಶುಭ ಸೂಚನೆಗಳು ತುಂಬಾ ದೀರ್ಘಕಾಲವಾಗಿ ಕಾಣ್ತಾ ಇರುತ್ತೆ. ಇವತ್ತಿನ ನನಗೆ ಈ ಕೆಲಸ ಮಾಡ್ಕೊತೀನಿ, ಇವತ್ತೊಂದು ಗೃಹ ಪ್ರವೇಶ, ಇವತ್ತೊಂದು ಗಾಡಿ ತಗೊಂಡೆ, ಇವತ್ತೊಂದು ಜಮೀನು ತಗೊಂಡೆ ಅನ್ನೋಂಥ ಅವಕಾಶಗಳು ಕಾಣ್ತಾ ಇರುತ್ತೆ. ಜೊತೆಗೆ ದೀರ್ಘಕಾಲದ ಆರೋಗ್ಯ ಯಾರಿಗೆ ಹದಗೆಟ್ಟಿರುತ್ತೆ ಅವರಿಗೆ ಆರೋಗ್ಯದ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ. ನಿಮಗೆ ದೀರ್ಘಕಾಲದ ಆರೋಗ್ಯಗಳಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ನೀವು ಅದರಿಂದ ಹೊರಗಡೆ ಬರ್ತೀರಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಕುಟುಂಬದಲ್ಲಿ ತುಂಬಾ ಮೇಲ್ಚೂಣಿ ಬರುವಂತ ಈ ಒಂದು ಗೌರಿ ಹಬ್ಬದಿಂದ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ತಾಯಿಯ ಆರೋಗ್ಯದಲ್ಲಿ ತುಂಬಾ ಸುಖಕರವಾದಂಥ ನೆಮ್ಮದಿ ಕಂಡು ಇವತ್ತು ಹಬ್ಬದಲ್ಲಿ ನಮ್ಮ ತಾಯಿ ತುಂಬಾ ಚೆನ್ನಾಗಿದ್ದಾರೆ ಅನ್ನುವಂಥ ಸಂದರ್ಭ ಇರುತ್ತೆ. ಕುಂಭರಾಶಿಯವರಿಗೆ ಒಳಿತಾಗ್ಲಿ. ಇವತ್ತಿನ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಕುಲದೇವತೆಗಳ ಆರಾಧನೆ ಜೊತೆಗೆ ಪ್ರಸನ್ನ ಆಂಜನೇಯನ ದರ್ಶನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಐಷಾರಾಮಿ ವಸ್ತುಗಳು ಹಾಗೂ ಹಣ ಇವತ್ತಿನ ದಿವಸದಲ್ಲಿ ನಿಮಗೆ ದ್ವಿಗುಣ ಲಾಭವಾಗಿರುತ್ತೆ. ಜೊತೆಗೆ ಕುಟುಂಬದಲ್ಲಿ ಸೌಖ್ಯವಾದ ವಾತಾವರಣಗಳು ಸಹ ಕಾಣಬಹುದು. ನಿಮಗೆ ಶತ್ರುಗಳ ಕಾಟ, ನೀವೆಷ್ಟು ಮೇಲೆ ಹೋಗ್ತಾ ಇರ್ತೀರೋ ಅಷ್ಟು ಶತ್ರುಗಳ ಕಾಟ ಇರುತ್ತೆ. ಹಾಗಾಗಿ ನಿಮ್ಮ ವೃತ್ತಿರಂಗ ಯಾವುದೇ ಇರಲಿ ಎಚ್ಚರಿಕೆಯಿಂದ ಇರಬೇಕು. ಗೌಪ್ಯತೆಯನ್ನು ಕಾಪಾಡೋದು ಉತ್ತಮ. ವ್ಯವಹಾರಗಳಲ್ಲಿ ನೀವು ಮಾಡಿ ಬಂದ್ಮೇಲೆ ತಿಳಿಸಿ, ಮಾಡೋಕ್ಕಿಂತ ಮೊದಲು ಹೇಳೋದ್ರಿಂದ ಶತ್ರುತ್ವ ಇರುತ್ತೆ. ನಿಮಗೆ ಈ ದಿವಸ ಪ್ರಗತಿಯ ಮುಂಚೂಣಿಯ ದಿವಸವಾಗಿರುತ್ತೆ. ಇವತ್ತಿನ ಶುಭ ಸಂಖ್ಯೆ ಬಂದು 10, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ನಿಮಗೆ ಶಿವನ ದರ್ಶನ ಅಂದ್ರೆ ಶಿವಾಲಯ ದರ್ಶನ ಮಾಡೋದ್ರಿಂದ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.